ನನಗೆ ಇದರಿಂದ ಭಾಳ ಏನು ನಿರೀಕ್ಷೆ ಏನೂ ಇಲ್ಲ. ನಾನು ಸಿದ್ದರಾಮಯ್ಯನವರ ಗೌರ್ಮೆಂಟ್ ಬಂದಾಗಲೇ ನಾನು ತುಂಬ ಸ್ಪಷ್ಟವಾಗಿ ಹೇಳಿದ್ದೆ. ಕಾರವಾರದಲ್ಲಿ ಒಂದ್ಸಲ ಮಾತನಾಡ್ತಿರುವಾಗ ಎಲ್ಲ ಪತ್ರಕರ್ತರ ಎದುರುಗಡೆ ನಾನು ಆಗಲೇ ಹೇಳಿದೆ, ಸಿದ್ದರಾಮಯ್ಯನವರು ಬಂದಾಗ ನಿಜವಾಗಿಯೂ ಹಿಂದೂಗಳಿಗೆ ಈ ಥರದ ಅನೇಕ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಿಗುತ್ತೆ ಅಂತ. ಆದರೆ ದುರಂತ ಈ ಸರ್ಕಾರ ಹೇಗಿದೆ ಅಂತಂದರೆ, ನಾನು ಮೀಡಿಯಾಕ್ಕೆ ಮಾತಾಡಿರುವ ಮಾತನ್ನು ತೆಗೆದು ಅವರು ಪ್ರೈಮಾ ಫೇಸಿ ಇದೇ ಸಾಕು ನಮಗೆ ಅಂತೇಳಿ ಪೊಲೀಸರೇ ಅವರು ಸುಮೋಟೋ ಕೇಸನ್ನು ತೆಗೆದುಕೊಂಡಿದ್ದಿದೆಯಲ್ಲ, ಅದು ಬಹಳ ದುರಂತಕಾರಿ ಸಂಗತಿ ಅಂತ. ಅಂದರೆ ಮಾತನಾಡುವಂತಿಲ್ಲ ಅಂತ. ಇಷ್ಟಾದರೂ ಕೂಡ ನಾವು ಇದನ್ನು ಮಾತಾಡ್ತೀವಿ, ಇದನ್ನು ಸಮಾಜದ ಮುಂದೆ ತೆಗೆದುಕೊಂಡು ಹೋಗ್ತೀವಿ, ಸಮಾಜಕ್ಕೆ ಗೊತ್ತಾಗುತ್ತೆ. ಅದು ಬರೀ ಹಿಂದೂ ಸಮಾಜಕ್ಕಲ್ಲ, ಹಿಂದೂ ಸಮಾಜಕ್ಕಂತೂ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಕ ಮುಸ್ಲಿಂ ಪಾರ್ಟಿ ಅಂತ ಅರ್ಥ ಆಗೋಗಿದೆ. ಆದರೆ ಇವತ್ತು ಮುಸಲ್ಮಾನ್ ಸಮಾಜಕ್ಕೂ ಗೊತ್ತಾಗುತ್ತೆ, ಆ ಹೆಣ್ಮಕ್ಳಿಗೂ ಗೊತ್ತಾಗುತ್ತೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಇವರು ಮಾಡ್ತಾ ಇರೋದಲ್ಲ, ಇವರು 100% ನಮ್ಮನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ, ಹಿಂದುಳಿದವರನ್ನಾಗಿ ಮಾಡಲಿಕ್ಕೋಸ್ಕರ ಈ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅವರಿಗೂ ಅರ್ಥ ಆಗುತ್ತೆ. ಅದನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಉದ್ದಕ್ಕೂ ಮಾಡ್ತೀವಿ.